ಕೆಲವೊಬ್ಬರಿಗೆ ವಿನಯ್ ಕುಮಾರ್ ಇನ್ಸೈಟ್ಸ್ IAS ಮತ್ತೆ ಸ್ವಾಭಿಮಾನಿ ಬಳಗ ಅಷ್ಟೇ ಅಂದ್ರೆ ಗೊತ್ತಾಗಲ್ಲ. ಯಾಕಂತಂದ್ರೆ ಇಲ್ಲಿ ಎಷ್ಟೊಂದು ಜನಕ್ಕೆ ನನ್ನ ಪರಿಚಯ ಇಲ್ಲದೇ ಇರಬಹುದು. ಹಾಗಾಗಿ ದಾವಣಗೆರೆಯಲ್ಲಿ ಲೋಕಸಭಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೆ ಅಂತಂದ್ರೆ ನನ್ನ ಹೆಸರು ಗೊತ್ತಾಗ್ಬೋದು ಅಂತ ಅಷ್ಟೇನೆ. ನಮ್ಮ ಹಿಂದುಳಿದ ಸಮಾಜಗಳಲ್ಲಿ, ಶೋಷಿತ ವರ್ಗಗಳಲ್ಲಿ ಒಂದು ಕೊರಗು. ನಾವೆಲ್ಲ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ಹಲವಾರು ಯುವ ಮುಖಂಡರುಗಳಲ್ಲಿ, ಹಾಗೆ ಹಳೆ ತಲೆಗಳು ಅಂತ ಏನ್ ಹೇಳ್ತೀವಿ ಅವ್ರ ಮಾತಲ್ಲಿ ಒಂದು ಬರ್ತದೆ, ನಮ್ಮನ್ನ ಸಿದ್ದರಾಮಯ್ಯ ಸಾಹೇಬರು ಬೆಳೆಸಲಿಲ್ಲ ಅನ್ನೋ ಒಂದು ಕೊರಗು ಎಲ್ಲರೂ ಹೇಳ್ತಾ ಇರ್ತಾರೆ. ಆದ್ರೆ ಅದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂತಂದ್ರೆ, ಅವರು ಬೆಳೆಸಬೇಕು ಅಂತ ಅವ್ರ ಮನಸ್ಸಲ್ಲಿ ಗಟ್ಟಿಯಾಗಿ ಖಂಡಿತವಾಗಿಯೂ ಇದೆ. ಆದ್ರೆ ನಾವು ಕೂಡ ಬೆಳಿಬೇಕು, ಸ್ವತಂತ್ರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಬೇಕಾದಂತ ಮೌಲ್ಯಗಳು, ಸಾಮರ್ಥ್ಯ, ಪ್ರತಿಭೆ, ಗುಣಲಕ್ಷಣಗಳು, ಶಿಕ್ಷಣ, ಮಾತುಗಾರಿಕೆ, ಈ ಎಲ್ಲ ತಂತ್ರಗಾರಿಕೆ ಇವೆಲ್ಲವನ್ನೂ ಕೂಡ ನಾವು ಕಲಿತು ಅವರ ಮುಂದೆ ಹೋಗಿದ್ರೆ ಖಂಡಿತವಾಗಿಯೂ ಅವರು ಬೆಳೆಸ್ತಿದ್ರು ಅನ್ನೋದು ನನ್ನ ಒಂದು ಭಾವನೆ. ಎರಡನೇದಾಗಿ, ನನ್ನ ವಿಚಾರದಲ್ಲಿ ಕೆಲವೊಬ್ಬರಿಗೆ ಕೊರಗಿದೆ, ಸಿದ್ದರಾಮಯ್ಯ ಸಾಹೇಬರು ದಾವಣಗೆರೆಗೆ ಬಂದು ಅವರ ವಿರುದ್ಧ ಭಾಷಣ ಮಾಡಬಾರ್ದಿತ್ತು ಅಂತಂದು ಕೆಲವೊಬ್ರು ಹೇಳ್ತಾರೆ. ಆದ್ರೆ ಇವತ್ತಿನವರೆಗೂ ಕೂಡ ನಾನು ಅವ್ರ ಬಗ್ಗೆ ಎಲ್ಲೂ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ, ಮುಂದೇನೂ ಮಾತಾಡೋದಿಲ್ಲ. ಇವತ್ತು ಅವರೊಬ್ಬ ಅಭಿಮಾನಿಯಾಗಿ ಅವ್ರ ಮೇಲೆ ಇರುವ ಒಂದು ಕೃತಜ್ಞತೆಯಿಂದ ಇವತ್ತು ಬಂದಿದ್ದೀನಿ. ಯಾಕಂತಂದ್ರೆ ನಾನು ಇಲ್ಲಿ ತನಕ ಬರೋದಕ್ಕೆ ಕಾರಣ ಸಿದ್ದರಾಮಯ್ಯ ಸಾಹೇಬರು. ಅವರು ನಾನು ಏನೂ ಅಲ್ಲದೆ ಇದ್ದಾಗ, ಒಂದು ಸಂಸ್ಥೆ ನಡೆಸಬೇಕಾದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಆಹ್ವಾನ ಕೊಟ್ಟಿದ್ದೆ ನಮ್ಮ ಸಂಸ್ಥೆಗೆ, ದಯವಿಟ್ಟು ನೀವು ಬರಬೇಕು, ನಿಮ್ಮ ಒಂದು ಪಾಡ್ಕಾಸ್ಟ್ ಮಾಡ್ಬೇಕಂತಿದ್ದೀನಿ ಅಂತಂದು, ಇಂಟರ್ವ್ಯೂ ಮಾಡ್ಬೇಕಂತಿದ್ದೀನಿ ಅಂತ. ನಾನು ಯಾರಂತಾನೂ ಗೊತ್ತಿಲ್ಲ ಅವರಿಗೆ, ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ಸಂಪೂರ್ಣ ಅನಾಮಧೇಯ ಆಗಿದ್ರೂ ಕೂಡ ಅವರು ಒಬ್ಬ ಹಿಂದುಳಿದ ಸಮಾಜದ ಯುವಕ ಒಂದು ಯಶಸ್ವಿ IAS ಕೋಚಿಂಗ್ ಸೆಂಟರ್ನ ನಡೆಸ್ತಿದ್ದಾನೆ ಅಂತಂದು ನಮ್ಮ ಸಂಸ್ಥೆಗೆ ಬಂದು ಸುಮಾರು 2 ತಾಸು ಉಳ್ಕೊಂಡು ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಮೊದಲನೇ ಕಾರ್ಯಕ್ರಮ ನಮ್ಮ ಸಂಸ್ಥೆಗೆ ಬಂದು ಸುಮಾರು 127 IAS IPS ಅಧಿಕಾರಿಗಳಿಗೆ, ನನ್ನ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಕರೆಸಿದ್ದೆ ಅವ್ರನ್ನ. ಆ ಒಂದು ಕಾರ್ಯಕ್ರಮಕ್ಕೆ ಬಂದು 3 ತಾಸು ಉಳ್ಕೊಂಡು ಅವರು ಅವರಿಗೆಲ್ಲ ಸನ್ಮಾನ ಮಾಡಿ ಹೋಗಿದ್ರು. ಈಗ ನಾವು ಹಿಂದೆ ತಿರುಗಿ ನೋಡಿದಾಗ, ದಾವಣಗೆರೆ ಹೋಗಿ ಲೋಕಸಭೆ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತು ಓಡಾಡು ಅಂತ ಹೇಳಿದ್ದವರು. ಅವ್ರು ಅವತ್ತು ಓಡಾಡು ಅಂತ ಹೇಳಿಲ್ಲ ಅಂತಂದಿದ್ರೆ ನಾವು ಓಡಾಡ್ತಿರ್ಲಿಲ್ಲ, ಇವತ್ತು ವಿನಯ್ ಕುಮಾರ್ ಹೆಸರು ರಾಜಕಾರಣದಲ್ಲಿ ಬರ್ತಾನೂ ಇರಲಿಲ್ಲ. ಹಾಗಾಗಿ ಅವರು ಬೆಳೆಸುವ ರೀತಿಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವು